ತನುವು ನಿನ್ನದು ಮನವು ನಿನ್ನದು, ತನುವು ನಿನ್ನದು ಮನವು ನಿನ್ನದು, ಎನ್ನ ಜೀವನ ಧನವು ನಿನ್ನದು. ನಾನು ನಿನ್ನವನೆಂಬ ಹೆಮ್ಮೆಯ ಋಣವು ಮಾತ್ರವೇ ನನ್ನದು. ತನು ನಿನ್ನದು ಮನವು ನಿನ್ನದು. ಓಂ ಶಾಂತಿ. ದಿನಾಂಕ 21/9/2025 ಪ್ರಾತಃ ಮುರಳಿ. ಅವ್ಯಕ್ತ ಬಾಪ್ದಾದ ರಿವೈಸ್ ಮುರಳಿಯ ದಿನಾಂಕ 2/2/2007. ಪರಮಾತ್ಮ ಪ್ರಾಪ್ತಿಗಳಿಂದ ಸಂಪನ್ನ ಆತ್ಮನ ಚಿಹ್ನೆ ಹೋಲಿಯೆಸ್ಟ್, ಹೈಯೆಸ್ಟ್ ಮತ್ತು ರಿಚೆಸ್ಟ್. ಇಂದು ವಿಶ್ವ ಪರಿವರ್ತಕ ಬಾಪ್ದಾದ ತಮ್ಮ ಜೊತೆಗಾರ ಮಕ್ಕಳೊಂದಿಗೆ ಮಿಲನ ಮಾಡಲು ಬಂದಿದ್ದೇವೆ. ಪ್ರತಿಯೊಬ್ಬ ಮಗುವಿನ ಮಸ್ತಕದಲ್ಲಿ 3 ಪರಮಾತ್ಮನ ವಿಶೇಷ ಪ್ರಾಪ್ತಿಗಳನ್ನು ನೋಡ್ತಿದ್ದೇವೆ. ಒಂದಾಗಿದೆ ಹೋಲಿಯೆಸ್ಟ್, 2 ಹೈಯೆಸ್ಟ್ ಮತ್ತು 3 ರಿಚೆಸ್ಟ್. ಈ ಜ್ಞಾನದ ತಳಹದಿಯೇ ಹೋಲಿ ಅರ್ಥಾತ್ ಪವಿತ್ರರಾಗುವುದಾಗಿದೆ. ಅಂದಾಗ ಪ್ರತಿಯೊಬ್ಬ ಮಗುವು ಪವಿತ್ರವಾಗಿದೆ. ಪವಿತ್ರತೆ ಕೇವಲ ಬ್ರಹ್ಮಚರ್ಯವಲ್ಲ, ಆದರೆ ಮನಸ್ಸು, ವಾಣಿ, ಕರ್ಮ, ಸಂಬಂಧ ಸಂಪರ್ಕದಲ್ಲಿ ಪವಿತ್ರತೆ. ತಾವು ನೋಡಿ, ತಾವು ಪರಮಾತ್ಮ ಬ್ರಾಹ್ಮಣ ಆತ್ಮರು ಆದಿ ಮಧ್ಯ ಅಂತ್ಯ 3 ಕಾಲಗಳಲ್ಲಿ ಪವಿತ್ರರಾಗಿರ್ತೀರಿ. ಮೊಟ್ಟ ಮೊದಲು ಆತ್ಮರು ಪರಮಧಾಮದಲ್ಲಿರುವಾಗ ಅಲ್ಲಿಯೂ ಪವಿತ್ರರಾಗಿರುತ್ತೀರಿ. ನಂತರ ಆದಿಯಲ್ಲಿ ಬಂದಾಗ ಆದಿಕಾಲದಲ್ಲಿಯೂ ದೇವತಾ ರೂಪದಲ್ಲಿ ಪವಿತ್ರ ಆತ್ಮರಾಗಿದ್ದೀರಿ. ಹೋಲಿಯೆಸ್ಟ್ ಅರ್ಥಾತ್ ಪವಿತ್ರ ಆತ್ಮನ ವಿಶೇಷತೆ ಏನೆಂದರೆ ಪ್ರವೃತ್ತಿಯಲ್ಲಿದ್ದರೂ ಸಂಪೂರ್ಣ ಪವಿತ್ರನಾಗುವುದು. ಅನ್ಯರೂ ಪವಿತ್ರರಾಗ್ತಾರೆ, ಆದರೆ ತಮ್ಮ ಪವಿತ್ರತೆಯ ವಿಶೇಷತೆಯಾಗಿದೆ ಸ್ವಪ್ನ ಮಾತ್ರದಲ್ಲಿಯೂ ಅಪವಿತ್ರತೆ ಮನಸ್ಸು ಬುದ್ಧಿಯಲ್ಲಿ ಸ್ಪರ್ಶಿಸಬಾರದು. ಸತ್ಯಯುಗದಲ್ಲಿ ಆತ್ಮವೂ ಪವಿತ್ರವಾಗ್ತದೆ ಮತ್ತು ತಮ್ಮ ಶರೀರವೂ ಪವಿತ್ರವಾಗ್ತದೆ. ಆತ್ಮ ಹಾಗೂ ಶರೀರ ಎರಡರ ಪವಿತ್ರತೆ ಯಾವುದು ದೇವಾತ್ಮ ರೂಪದಲ್ಲಿರುತ್ತದೆಯೋ ಅದು ಶ್ರೇಷ್ಠ ಪವಿತ್ರತೆಯಾಗಿದೆ. ಹೇಗೆ ಹೋಲಿಯೆಸ್ಟ್ ಆಗ್ತಿರೋ ಅಷ್ಟೇ ಹೈಯೆಸ್ಟ್ ಕೂಡ ಆಗ್ತೀರಿ. ಎಲ್ಲರಿಗಿಂತ ಶ್ರೇಷ್ಠಾತಿ ಶ್ರೇಷ್ಠ ಬ್ರಾಹ್ಮಣ ಆತ್ಮರು ಮತ್ತು ಶ್ರೇಷ್ಠಾತಿ ಶ್ರೇಷ್ಠ ತಂದೆಯ ಮಕ್ಕಳಾಗಿದ್ದೀರಿ. ಆದಿಯಲ್ಲಿ ಪರಮಧಾಮದಲ್ಲಿಯೂ ಹೈಯೆಸ್ಟ್ ಅರ್ಥಾತ್ ತಂದೆಯ ಜೊತೆ ಜೊತೆ ಇರ್ತೀರಿ. ಮಧ್ಯದಲ್ಲಿಯೂ ಪೂಜ್ಯಾತ್ಮರಾಗ್ತೀರಿ. ನಿಮ್ಮದು ಎಷ್ಟು ಸುಂದರ ಮಂದಿರಗಳಾಗ್ತವೆ ಹಾಗೂ ಎಷ್ಟೊಂದು ವಿಧಿಪೂರ್ವಕ ಪೂಜೆ ನಡೀತದೆ. ತಾವು ದೇವತೆಗಳ ಮಂದಿರಗಳಲ್ಲಿ ಎಷ್ಟು ವಿಧಿಪೂರ್ವಕವಾಗಿ ಪೂಜೆ ನಡೆಯುತ್ತದೆಯೋ ಅಷ್ಟು ಅನ್ಯರ ಮಂದಿರಗಳಲ್ಲಂತೂ ಆಗ್ತವೆ. ಆದರೆ ವಿಧಿಪೂರ್ವಕ ಪೂಜೆ ತಮ್ಮ ದೇವತಾ ರೂಪದ್ದೇ ನಡೀತದೆ. ಅಂದಾಗ ಹೋಲಿಯೆಸ್ಟ್ ಹೈಯೆಸ್ಟ್ ಆಗಿದ್ದೀರಿ. ಜೊತೆಯಲ್ಲಿ ರಿಚೆಸ್ಟ್ ಆಗಿದ್ದೀರಿ. ಪ್ರಪಂಚದಲ್ಲಿ ರಿಚೆಸ್ಟ್ ಇನ್ ದಿ ವರ್ಲ್ಡ್ ಎಂದು ಹೇಳ್ತಾರೆ, ಆದರೆ ತಾವು ಶ್ರೇಷ್ಠಾತ್ಮರು ರಿಚೆಸ್ಟ್ ಇನ್ ಕಲ್ಪ ಅರ್ಥಾತ್ ಇಡೀ ಕಲ್ಪದಲ್ಲಿಯೇ ರಿಚೆಸ್ಟ್ ಆಗಿದ್ದೀರಿ. ತಮ್ಮ ಖಜಾನೆಗಳು ಸ್ಮೃತಿಗೆ ಬರುತ್ತವೆಯೇ? ಎಷ್ಟು ಖಜಾನೆಗಳಿಗೆ ಮಾಲೀಕರಾಗಿದ್ದೀರಿ? ಅವಿನಾಶಿ ಖಜಾನೆಗಳು ಯಾವುದನ್ನು ಇದೊಂದು ಜನ್ಮದಲ್ಲಿ ಪ್ರಾಪ್ತಿ ಮಾಡಿಕೊಳ್ತಿರೋ ಅವು ಅನೇಕ ಜನ್ಮಗಳವರೆಗೆ ನಡೀತದೆ. ಮತ್ಯಾರದ್ದೇ ಖಜಾನೆ ಅನೇಕ ಜನ್ಮಗಳವರೆಗೆ ನಡೆಯೋದಿಲ್ಲ. ಆದರೆ ತಮ್ಮ ಖಜಾನೆಗಳು ಆಧ್ಯಾತ್ಮಿಕವಾಗಿವೆ. ಶಕ್ತಿಗಳ ಖಜಾನೆ, ಜ್ಞಾನದ ಖಜಾನೆ, ಗುಣಗಳ ಖಜಾನೆ, ಶ್ರೇಷ್ಠ ಸಂಕಲ್ಪದ ಖಜಾನೆ ಹಾಗೂ ವರ್ತಮಾನ ಸಮಯದ ಖಜಾನೆ. ಈ ಸರ್ವ ಖಜಾನೆಗಳು ಜನ್ಮ ಜನ್ಮದವರೆಗೂ ನಡೀತದೆ. ಒಂದು ಜನ್ಮದಲ್ಲಿ ಪ್ರಾಪ್ತಿಯಾಗಿರುವ ಖಜಾನೆಗಳು ಜೊತೆ ನಡೀತವೆ. ಏಕೆಂದರೆ ಸರ್ವ ಖಜಾನೆಗಳ ದಾತ ಪರಮಾತ್ಮ ತಂದೆಯ ಮೂಲಕ ಪ್ರಾಪ್ತಿಯಾಗ್ತವೆ. ಅಂದ ಮೇಲೆ ನಮ್ಮ ಖಜಾನೆಗಳು ಅವಿನಾಶಿಯಾಗಿದೆ ಎಂಬ ನಶೆ ಇದೆಯೇ? ಈ ಆಧ್ಯಾತ್ಮಿಕ ಖಜಾನೆಗಳನ್ನು ಪ್ರಾಪ್ತಿ ಮಾಡಿಕೊಳ್ಳಲು ಸಹಜ ಯೋಗಿಗಳಾಗಿದ್ದೀರಿ.
ನೆನಪಿನ ಶಕ್ತಿಯಿಂದ ಖಜಾನೆಯನ್ನು ಜಮಾ ಮಾಡಿಕೊಳ್ತೀರಿ. ಈ ಸಮಯದಲ್ಲಿಯೂ ಈ ಸರ್ವ ಖಜಾನೆಗಳಿಂದ ಸಂಪನ್ನ, ನಿಶ್ಚಿಂತ ಚಕ್ರವರ್ತಿಗಳಾಗಿದ್ದೀರಿ. ಯಾವುದಾದರೂ ಚಿಂತೆ ಇದೆಯೇ? ಏಕೆಂದರೆ ಇವು ಇಂತಹ ಖಜಾನೆಗಳಾಗಿವೆ, ಯಾವುದನ್ನು ಕಳ್ಳರು ಕದಿಯಲೂ ಸಾಧ್ಯವಿಲ್ಲ, ರಾಜ ತಿನ್ನಲು ಸಾಧ್ಯವಿಲ್ಲ, ನೀರು ಮುಳುಗಿಸಲೂ ಸಾಧ್ಯವಿಲ್ಲ. ಅದರಿಂದ ನಿಶ್ಚಿಂತ ಚಕ್ರವರ್ತಿಗಳಾಗಿದ್ದೀರಿ. ಅಂದ ಮೇಲೆ ಈ ಖಜಾನೆಗಳು ಸದಾ ಸ್ಮೃತಿಯಲ್ಲಿರುತ್ತವೆಯಲ್ಲವೇ? ಮತ್ತು ನೆನಪು ಏಕೆ ಸಹಜವಾಗಿದೆ? ಏಕೆಂದರೆ ಎಲ್ಲದಕ್ಕಿಂತ ಹೆಚ್ಚು ನೆನಪಿನ ಆಧಾರವಾಗಿರ್ತದೆ ಒಂದು ಸಂಬಂಧ ಮತ್ತು ಇನ್ನೊಂದು ಪ್ರಾಪ್ತಿ. ಎಷ್ಟು ಪ್ರಿಯ ಸಂಬಂಧವಾಗಿರುತ್ತದೆಯೋ ಅಷ್ಟು ನೆನಪು ಸ್ವತಃ ಬರ್ತದೆ. ಏಕೆಂದರೆ ಸಂಬಂಧದಲ್ಲಿ ಸ್ನೇಹವಿರ್ತದೆ ಮತ್ತು ಎಲ್ಲಿ ಸ್ನೇಹವಿರುತ್ತದೆಯೋ ಆ ಸ್ನೇಹಿಯನ್ನು ನೆನಪು ಮಾಡುವುದು ಕಷ್ಟವಾಗೋದಿಲ್ಲ, ಆದರೆ ಮರೆಯುವುದು ಕಷ್ಟವಾಗ್ತದೆ. ಅಂದಾಗ ತಂದೆ ಸರ್ವ ಸಂಬಂಧದ ಆಧಾರ ಮಾಡಿದ್ದಾರೆ. ಎಲ್ಲರೂ ತಮ್ಮನ್ನು ಸಹಜ ಯೋಗಿಯ ಅನುಭವ ಮಾಡ್ತೀರಾ ಅಥವಾ ಪರಿಶ್ರಮದ ಯೋಗಿಗಳಾಗಿರ್ತೀರಾ? ಸಹಜವಾಗಿದೆಯೇ ಅಥವಾ ಕೆಲವೊಮ್ಮೆ ಸಹಜ, ಕೆಲವೊಮ್ಮೆ ಕಷ್ಟವೇ? ಯಾವಾಗ ತಂದೆಯನ್ನು ಸಂಬಂಧ ಮತ್ತು ಸ್ನೇಹದಿಂದ ನೆನಪು ಮಾಡ್ತಿರೋ ಆಗ ನೆನಪು ಕಷ್ಟವೆನಿಸೋದಿಲ್ಲ. ಮತ್ತು ಪ್ರಾಪ್ತಿಗಳನ್ನು ನೆನಪು ಮಾಡಿರಿ. ಸರ್ವ ಪ್ರಾಪ್ತಿಗಳ ದಾತ ತಮಗೆ ಸರ್ವ ಪ್ರಾಪ್ತಿಗಳನ್ನು ಮಾಡಿಸಿದರು. ಅಂದ ಮೇಲೆ ತಮ್ಮನ್ನು ಸರ್ವ ಖಜಾನೆಗಳಿಂದ ಸಂಪನ್ನ ಅನುಭವ ಮಾಡ್ತೀರಾ. ಖಜಾನೆಗಳನ್ನು ಜಮಾ ಮಾಡಿಕೊಳ್ಳುವ ಸಹಜ ವಿಧಿಯನ್ನೂ ಸಹ ಬಾಪ್ದಾದ ತಿಳಿಸಿದೆವು. ಏನೆಲ್ಲ ಅವಿನಾಶಿ ಖಜಾನೆಗಳಿವೆಯೋ ಅವೆಲ್ಲ ಖಜಾನೆಗಳ ಪ್ರಾಪ್ತಿ ಮಾಡಿಕೊಳ್ಳುವ ವಿಧಿಯಾಗಿದೆ ಬಿಂದು. ಹೇಗೆ ಸ್ಥೂಲ ಖಜಾನೆಯಲ್ಲಿಯೂ ಬಿಂದುವನ್ನಿಡುತ್ತಾ ಹೋದಂತೆ ಅದು ಹೆಚ್ಚುತ್ತಾ ಹೋಗುತ್ತದೆಯಲ್ಲವೇ? ಹಾಗೆಯೇ ಅವಿನಾಶಿ ಖಜಾನೆಗಳನ್ನು ಜಮಾ ಮಾಡಿಕೊಳ್ಳುವ ವಿಧಿಯಾಗಿದೆ ಬಿಂದುವನ್ನಿಡುವುದು. 3 ಬಿಂದುಗಳಿವೆ. ಒಂದು ನಾನು ಆತ್ಮ ಬಿಂದು, ತಂದೆಯೂ ಬಿಂದು ಮತ್ತು ಡ್ರಾಮಾದಲ್ಲಿ ಏನೆಲ್ಲವೂ ಕಳೆದು ಹೋಗುವುದೋ ಅದಕ್ಕೂ ಬಿಂದು. ಅಂದಾಗ ಬಿಂದುವನ್ನಿಡಲು ಬರುತ್ತದೆಯೇ? ಎಲ್ಲದಕ್ಕಿಂತ ಹೆಚ್ಚು ಸಹಜ ಚಿಹ್ನೆ ಯಾವುದಾಗಿದೆ? ಬಿಂದುವನ್ನಿಡುವುದೇ ಅಲ್ಲವೇ? ಅಂದಾಗ ಆತ್ಮ ಬಿಂದುವಾಗಿದ್ದೇನೆ, ತಂದೆಯೂ ಬಿಂದುವಾಗಿದ್ದಾರೆ. ಈ ಸ್ಮೃತಿಯಿಂದ ಸ್ವತಃವಾಗಿ ಖಜಾನೆಗಳು ಜಮಾ ಆಗ್ತವೆ. ಬಿಂದುವನ್ನು ಸೆಕೆಂಡಿನಲ್ಲಿ ನೆನಪು ಮಾಡಿಕೊಳ್ಳೋದರಿಂದ ಎಷ್ಟೊಂದು ಖುಷಿಯಾಗ್ತದೆ. ಈ ಸರ್ವ ಖಜಾನೆಗಳು ತಮ್ಮ ಬ್ರಾಹ್ಮಣ ಜೀವನದ ಅಧಿಕಾರವಾಗಿದೆ. ಏಕೆಂದರೆ ಮಕ್ಕಳಾಗುವುದು ಅರ್ಥಾತ್ ಅಧಿಕಾರಿಯಾಗುವುದು ಮತ್ತು ವಿಶೇಷವಾಗಿ 3 ಸಂಬಂಧದ ಅಧಿಕಾರ ಪ್ರಾಪ್ತಿಯಾಗ್ತದೆ. ಅರ್ಥಾತ್ ಪರಮಾತ್ಮನನ್ನು ತಂದೆಯನ್ನಾಗಿ ಮಾಡಿಕೊಂಡಿದ್ದೀರಿ, ಶಿಕ್ಷಕನನ್ನಾಗಿಯೂ ಮಾಡಿಕೊಂಡಿದ್ದೀರಿ ಮತ್ತು ಸದ್ಗುರುವನ್ನಾಗಿಯೂ ಮಾಡಿಕೊಂಡಿದ್ದೀರಿ. ಈ 3 ಸಂಬಂಧಗಳಿಂದ ಪಾಲನೆ, ವಿದ್ಯೆಯಿಂದ ಆದಾಯದ ಮೂಲ ಮತ್ತು ಸದ್ಗುರುವಿನ ಮೂಲಕ ವರದಾನ ಪ್ರಾಪ್ತಿಯಾಗ್ತದೆ. ಎಷ್ಟು ಸಹಜ ವರದಾನ ಸಿಗ್ತದೆ! ಏಕೆಂದರೆ ತಂದೆಯ ವರದಾನವನ್ನು ಪ್ರಾಪ್ತಿ ಮಾಡಿಕೊಳ್ಳುವುದು ಮಗುವಿನ ಜನ್ಮಸಿದ್ಧ ಅಧಿಕಾರವಾಗಿದೆ. ಬಾಪ್ದಾದ ಪ್ರತಿಯೊಬ್ಬ ಮಗುವಿನ ಜಮಾದ ಖಾತೆಯನ್ನು ಪರಿಶೀಲನೆ ಮಾಡುತ್ತೇವೆ. ತಾವೆಲ್ಲರೂ ತಮ್ಮ ಪ್ರತಿ ಸಮಯದ ಜಮಾ ಖಾತೆಯನ್ನು ಪರಿಶೀಲನೆ ಮಾಡಿಕೊಳ್ಳಿ. ಜಮಾ ಆಯಿತೆ? ಆಗಲಿಲ್ಲವೇ? ಅದರ ವಿಧಿ ಏನೆಂದರೆ ಏನೆಲ್ಲ ಕರ್ಮ ಮಾಡಿದಿರೋ ಆ ಕರ್ಮದಲ್ಲಿ ಸ್ವಯಂ ಸಂತುಷ್ಟ ಹಾಗೂ ಯಾರ ಜೊತೆ ಕರ್ಮ ಮಾಡಿದಿರೋ ಅವರೂ ಸಂತುಷ್ಟರಾಗಬೇಕು. ಒಂದು ವೇಳೆ ಇಬ್ಬರಲ್ಲಿಯೂ ಸಂತುಷ್ಟತೆ ಇದೆ ಎಂದರೆ ಕರ್ಮದ ಖಾತೆ ಜಮಾ ಆಯಿತೆಂದು ತಿಳಿದುಕೊಳ್ಳಿ. ಒಂದು ವೇಳೆ ಸ್ವಯಂನಲ್ಲಿ ಹಾಗೂ ಯಾರೊಂದಿಗೆ ಸಂಬಂಧವಿದೆಯೋ ಅವರಲ್ಲಿ ಸಂತುಷ್ಟತೆ ಬರಲಿಲ್ಲವೆಂದರೆ ಅದು ಜಮಾ ಆಗಲಿಲ್ಲವೆಂದರ್ಥ. ಬಾಪ್ದಾದ ಎಲ್ಲ ಮಕ್ಕಳಿಗೆ ಸಮಯದ ಸೂಚನೆ ನೀಡುತ್ತಿರುತ್ತೇವೆ. ಈ ವರ್ತಮಾನ ಸಂಗಮದ ಸಮಯ ಇಡೀ ಕಲ್ಪದಲ್ಲಿಯೇ ಸರ್ವಶ್ರೇಷ್ಠ ಸಮಯವಾಗಿದೆ. ಏಕೆಂದರೆ ಈ ಸಂಗಮವೇ ಶ್ರೇಷ್ಠ ಕರ್ಮಗಳ ಬೀಜವನ್ನು ಬಿತ್ತುವ ಸಮಯವಾಗಿದೆ. ಪ್ರತ್ಯಕ್ಷ ಫಲವನ್ನು ಪ್ರಾಪ್ತಿ ಮಾಡಿಕೊಳ್ಳುವ ಸಮಯವಾಗಿದೆ. ಈ ಸಂಗಮದ ಸಮಯದಲ್ಲಿ ಒಂದೊಂದು ಕ್ಷಣವೂ ಸರ್ವಶ್ರೇಷ್ಠವಾಗಿದೆ. ಎಲ್ಲರೂ 1 ಸೆಕೆಂಡಿನಲ್ಲಿ ಅಶರೀರಿ ಸ್ಥಿತಿಯಲ್ಲಿ ಸ್ಥಿತರಾಗಬಲ್ಲಿರ. ಬಾಪ್ದಾದ ಸಹಜ ವಿಧಿಯನ್ನು ತಿಳಿಸಿದ್ದೇವೆ. ನಿರಂತರ ನೆನಪಿಗಾಗಿ ಒಂದು ವಿಧಿ ಮಾಡಿಕೊಳ್ಳಿ. ಇಡೀ ದಿನದಲ್ಲಿ 2 ಶಬ್ದಗಳನ್ನಂತೂ ಎಲ್ಲರೂ ಕೇಳ್ತೀರಿ ಮತ್ತು ಅನೇಕ ಬಾರಿ ಹೇಳ್ತೀರಿ. ಆ 2 ಶಬ್ದಗಳಾಗಿವೆ ನಾನು ಮತ್ತು ನನ್ನದು. ಆದ್ದರಿಂದ ಯಾವಾಗ ನಾನು ಶಬ್ದವನ್ನು ಹೇಳ್ತಿರೋ ಆಗ ತಂದೆ ಪರಿಚಯ ಕೊಟ್ಟಿದ್ದಾರೆ, ನಾನು ಆತ್ಮನಾಗಿದ್ದೇನೆ. ನಾನು ಶಬ್ದವನ್ನು ಹೇಳುವಾಗ ಇದನ್ನು ನೆನಪು ಮಾಡಿಕೊಳ್ಳಿ, ನಾನು ಆತ್ಮನಾಗಿದ್ದೇನೆ. ಕೇವಲ ನಾನು ಎನ್ನಬೇಡಿ, ನಾನು ಆತ್ಮನಾಗಿದ್ದೇನೆ ಎಂದುಕೊಳ್ಳಿ. ಏಕೆಂದರೆ ತಾವು ತಿಳಿದುಕೊಂಡಿದ್ದೀರಲ್ಲವೇ, ನಾನು ಶ್ರೇಷ್ಠ ಆತ್ಮನಾಗಿದ್ದೇನೆ, ಪರಮಾತ್ಮನ ಪಾಲನೆಯಲ್ಲಿರುವ ಆತ್ಮನಾಗಿದ್ದೇನೆ.
ಯಾವಾಗ ನನ್ನದು ಎಂಬ ಶಬ್ದ ಹೇಳ್ತಿರೋ ಆಗ ನನ್ನವರು ಯಾರು? ನನ್ನ ಬಾಬಾ ಅರ್ಥಾತ್ ತಂದೆ ಪರಮಾತ್ಮ. ಆದ್ದರಿಂದ ಯಾವಾಗಲೆಲ್ಲ ನಾನು ಮತ್ತು ನನ್ನದು ಶಬ್ದ ಹೇಳ್ತಿರೋ ಆ ಸಮಯದಲ್ಲಿ ಅದನ್ನು ಎಡಿಷನ್ ಮಾಡಿಕೊಳ್ಳಿ. ನಾನು ಆತ್ಮ ಮತ್ತು ನನ್ನ ಬಾಬಾ. ತಂದೆಯಲ್ಲಿ ಎಷ್ಟು ನನ್ನತನವನ್ನು ತರುತ್ತೀರೋ ಅಷ್ಟು ನೆನಪು ಸಹಜವಾಗ್ತಾ ಹೋಗುವುದು. ಏಕೆಂದರೆ ನನ್ನದು ಎಂದಿಗೂ ಮರೆಯೋದಿಲ್ಲ. ಇಡೀ ದಿನದಲ್ಲಿ ನೋಡಿ ನನ್ನದೇ ನೆನಪು ಬರ್ತದೆ. ಆದ್ದರಿಂದ ಈ ವಿಧಿಯಿಂದ ಸಹಜ ನಿರಂತರ ಯೋಗಿಗಳಾಗ್ತೀರಿ. ಬಾಪ್ತಾದ ಪ್ರತಿಯೊಬ್ಬ ಮಗುವನ್ನು ಸ್ವಮಾನದ ಆಸನದಲ್ಲಿ ಕೂರಿಸಿದ್ದೇವೆ. ಒಂದು ವೇಳೆ ಸ್ವಮಾನದ ಪಟ್ಟಿಯನ್ನು ಸ್ಮೃತಿಯಲ್ಲಿ ತಂದುಕೊಂಡರೆ ಎಷ್ಟು ದೊಡ್ಡದಾಗಿದೆ. ಏಕೆಂದರೆ ಸ್ವಮಾನದಲ್ಲಿ ಸ್ಥಿತರಾಗಿದ್ದರೆ ದೇಹಾಭಿಮಾನ ಬರಲು ಸಾಧ್ಯವಿಲ್ಲ. ಇಲ್ಲವೇ ದೇಹಾಭಿಮಾನದಲ್ಲಿರುವುದು, ಇಲ್ಲವೇ ಸ್ವಮಾನವಿರುವುದು. ಸ್ವಮಾನದ ಅರ್ಥವೇ ಆಗಿದೆ ಸ್ವ ಅರ್ಥಾತ್ ಆತ್ಮನ ಶ್ರೇಷ್ಠ ಸ್ಥಿತಿಯ ಸ್ಥಾನ. ಅಂದಾಗ ಎಲ್ಲರೂ ತಮ್ಮ ಸ್ವಮಾನದಲ್ಲಿ ಸ್ಥಿತರಾಗಿದ್ದೀರಾ. ಎಷ್ಟು ಸ್ವಮಾನದಲ್ಲಿ ಸ್ಥಿತರಾಗಿರುತ್ತೀರೋ ಅಷ್ಟು ಅನ್ಯರಿಗೂ ಸಮ್ಮಾನ ಕೊಡುವುದು ಸ್ವತಃ ಆಗ್ತದೆ. ಅಂದ ಮೇಲೆ ಸ್ವಮಾನದಲ್ಲಿ ಸ್ಥಿತರಾಗುವುದು ಎಷ್ಟೊಂದು ಸಹಜವಾಗಿದೆ. ಅಂದಾಗ ಎಲ್ಲರೂ ಖುಷಿಯಾಗಿರುತ್ತೀರಾ. ಏಕೆಂದರೆ ಖುಷಿಯಾಗಿರುವವರು ಅನ್ಯರನ್ನು ಖುಷಿಪಡಿಸ್ತಾರೆ. ಬಾಪ್ತಾದ ಸದಾ ಹೇಳುವುದೇನೆಂದರೆ ಇಡೀ ದಿನದಲ್ಲಿ ಖುಷಿಯನ್ನೆಂದು ಕಳೆದುಕೊಳ್ಳಬೇಡಿ. ಏಕೆ? ಖುಷಿ ಇಂತಹ ವಸ್ತುವಾಗಿದೆ. ಕೇವಲ ಒಂದೇ ಖುಷಿಯಲ್ಲಿ ಆರೋಗ್ಯವೂ ಇದೆ, ಐಶ್ವರ್ಯವೂ ಇದೆ ಮತ್ತು ಸಂತೋಷವೂ ಇದೆ. ಖುಷಿಯಿಲ್ಲದ ಜೀವನ ನೀರಸವಾಗಿರ್ತದೆ. ಖುಷಿಯಂತಹ ಯಾವುದೇ ಖಜಾನೆ ಇಲ್ಲ ಎಂದು ಖುಷಿಗೆ ಹೇಳಲಾಗ್ತದೆ. ಎಷ್ಟಾದರೂ ಖಜಾನೆಗಳಿರಲಿ, ಆದರೆ ಖುಷಿ ಇಲ್ಲವೆಂದರೆ ಖಜಾನೆಗಳಿಂದಲೂ ಪ್ರಾಪ್ತಿ ಮಾಡಿಕೊಳ್ಳಲು ಸಾಧ್ಯವಾಗೋದಿಲ್ಲ. ಖುಷಿಯಂತಹ ಔಷಧಿ ಇಲ್ಲ ಎಂದು ಖುಷಿಗಾಗಿಯೇ ಹೇಳ್ತಾರೆ. ಅಂದಾಗ ಐಶ್ವರ್ಯವೂ ಖುಷಿಯಾಗಿದೆ, ಆರೋಗ್ಯವೂ ಖುಷಿಯಾಗಿದೆ ಮತ್ತು ಹೆಸರೇ ಖುಷಿ ಎಂದಾಗ ಸಂತೋಷವಾಗಿ ಇದ್ದೇ ಇರ್ತೀರಿ. ಆದ್ದರಿಂದ ಖುಷಿಯಲ್ಲಿ 3 ವಸ್ತುಗಳೂ ಇವೆ ಮತ್ತು ತಂದೆ ಅವಿನಾಶಿ ಖುಷಿಯ ಖಜಾನೆ ನೀಡಿದ್ದೇವೆ. ತಂದೆಯ ಖಜಾನೆಯನ್ನು ಕಳೆದುಕೊಳ್ಳಬೇಡಿ. ಅಂದಾಗ ಸದಾ ಖುಷಿಯಾಗಿರ್ತೀರಾ. ಬಾಪ್ತಾದ ಹೋಮ್ವರ್ಕ್ ಕೊಟ್ಟೆವು. ಖುಷಿಯಾಗಿರಿ ಮತ್ತು ಖುಷಿಯನ್ನು ಹಂಚಿರಿ. ಏಕೆಂದರೆ ಖುಷಿ ಇಂತಹ ವಸ್ತುವಾಗಿದೆ. ಅದನ್ನು ಎಷ್ಟು ಹಂಚುತ್ತೀರೋ ಅಷ್ಟು ವೃದ್ಧಿ ಆಗ್ತದೆ. ಅನುಭವ ಮಾಡಿ ನೋಡಿದ್ದೀರಾ? ಅನುಭವ ಮಾಡಿದ್ದೀರಲ್ಲವೇ? ಒಂದು ವೇಳೆ ಖುಷಿಯನ್ನು ಹಂಚುತ್ತೀರೆಂದರೆ ಮೊದಲು ತಮ್ಮ ಬಳಿ ಹೆಚ್ಚುತ್ತದೆ. ಖುಷಿ ಪಡುವವರಿಗಿಂತ ಮೊದಲು ಸ್ವಯಂ ಖುಷಿಯಾಗ್ತೀರಿ. ಅಂದಾಗ ಎಲ್ಲರೂ ಹೋಮ್ವರ್ಕ್ ಮಾಡಿದ್ದೀರಾ? ಮಾಡಿದ್ದೀರಾ? ಯಾರು ಮಾಡಿದ್ದೀರೋ ಅವರು ಕೈ ಎತ್ತಿ. ಖುಷಿಯಾಗಿರಬೇಕು. ಯಾರು ಮಾಡಿದ್ದೀರಿ ಖುಷಿಯಾಗಿರಬೇಕು. ಕಾರಣವಲ್ಲ, ನಿವಾರಣೆ ಮಾಡಬೇಕು. ಯಾರು ಸಮಾಧಾನ ಸ್ವರೂಪರಾಗಬೇಕು ಎನ್ನುವಿರೋ ಅವರು ಕೈ ಎತ್ತಿ. ಏನು ಮಾಡುವುದು, ಇದು ಆಗಿ ಹೋಯಿತು ಎಂದು ಈಗಂತೂ ಈ ರೀತಿ ಹೇಳೋದಿಲ್ಲ ತಾನೆ. ಬಾಪ್ತಾದರವರ ಬಳಿ ಕೆಲವು ಮಕ್ಕಳು ತಮ್ಮ ಫಲಿತಾಂಶವನ್ನೂ ಬರೆದಿದ್ದಾರೆ. ನಾನೆಷ್ಟು % ಓಕೆ ಆಗಿದ್ದೆವು ಎಂದು. ಮತ್ತು ಲಕ್ಷ್ಯವನ್ನಿಟ್ಟುಕೊಂಡರೆ ಲಕ್ಷ್ಯದಿಂದ ಲಕ್ಷಣಗಳು ಸ್ವತಃವಾಗಿಯೇ ಬರ್ತವೆ. ಒಳ್ಳೆಯದು. ಡಬಲ್ ವಿದೇಶಿ ಸಹೋದರ ಸಹೋದರಿಯರೊಂದಿಗೆ ವಿದೇಶಿಯರಿಗೆ ತಮ್ಮ ನಿಜವಾದ ದೇಶವಂತೂ ಮರೆತು ಹೋಗೋದಿಲ್ಲ ತಾನೆ. ವಾಸ್ತವದಲ್ಲಿ ತಾವು ಯಾವ ದೇಶದವರಾಗಿರುವಿರೋ ಅದಂತೂ ನೆನಪಿರುತ್ತದೆ ಅಲ್ಲವೇ? ಆದ್ದರಿಂದ ಎಲ್ಲರೂ ತಮ್ಮನ್ನು ಡಬಲ್ ವಿದೇಶಿಯರೆಂದು ಹೇಳ್ತಾರೆ. ಕೇವಲ ವಿದೇಶಿಯರಲ್ಲ, ಡಬಲ್ ವಿದೇಶಿಯರು. ಅಂದಾಗ ತಮಗೆ ತಮ್ಮ ಮಧುರ ಮನೆ ಎಂದಿಗೂ ಮರೆತು ಹೋಗೋದಿಲ್ಲ. ಅಂದಾಗ ಎಲ್ಲಿರ್ತೀರಿ? ಬಾಪ್ತಾದ ಹೃದಯ ಸಿಂಹಾಸನಾಧಿಕಾರಿ ಆಗಿದ್ದೀರಲ್ಲವೇ? ಬಾಪ್ತಾದ ಹೇಳ್ತೇವೆ, ಯಾವಾಗ ಯಾವುದೇ ಚಿಕ್ಕ ಪುಟ್ಟ ಸಮಸ್ಯೆ ಬರಲಿ, ಸಮಸ್ಯೆ ಅಲ್ಲ, ಆದರೆ ಅದು ಪರೀಕ್ಷೆ ನಿಮ್ಮನ್ನು ಮುಂದುವರಿಸೋದಕ್ಕಾಗಿ ಬರ್ತದೆ. ಅಂದಾಗ ಬಾಪ್ತಾದರವರ ಹೃದಯ ಸಿಂಹಾಸನವಂತೂ ತಮ್ಮ ಅಧಿಕಾರವಿದೆ ಆಗಿದೆ. ಹೃದಯ ಸಿಂಹಾಸನಕ್ಕೆ ಅಧಿಕಾರಿಗಳಾಗಿ ಬಿಡಿ. ಆಗ ಸಮಸ್ಯೆ ಆಟಿಕೆಯಾಗೋದು. ಆಗ ಸಮಸ್ಯೆಗೆ ಗಾಬರಿ ಆಗೋದಿಲ್ಲ. ಅದರೊಂದಿಗೆ ಆಟವಾಡ್ತೀರಿ. ಅದು ಆಟಿಕೆ ಅಲ್ಲವೇ? ಎಲ್ಲರೂ ಹಾರುವ ಕಲೆಯವರಾಗಿದ್ದೀರಲ್ಲವೇ? ಹಾರುವ ಕಲೆ ಇದೆಯೇ? ಹಾರುವವರಾಗಿದ್ದೀರೋ ಅಥವಾ ನಡೆಯುವವರಾಗಿದ್ದೀರೋ? ಯಾರು ಹಾರುವವರಾಗಿದ್ದೀರಿ ಅವರು ಕೈ ಎತ್ತಿ. ಅರ್ಧ ಕೈ ಎತ್ತುತ್ತಿದ್ದಾರೆ. ಹಾರುವವರಾಗಿದ್ದೀರಾ? ಒಳ್ಳೆಯದು. ಕೆಲವೊಮ್ಮೆ ಹಾರುವುದನ್ನು ಬಿಟ್ಟು ಬಿಡ್ತೀರಾ? ನೀವು ನಡೆಯುತ್ತಿಲ್ಲ, ಹಾರುತ್ತಿದ್ದೀರಿ. ಕೆಲವರು ಬಾಪ್ತಾದರವರಿಗೆ ಹೇಳ್ತಾರೆ, ಬಾಬಾ ನಾವು ಬಹಳ ಚೆನ್ನಾಗಿ ನಡೆಯುತ್ತಿದ್ದೇವೆ ಎಂದು. ಅದಕ್ಕಾಗಿ ಬಾಪ್ತಾದ ಹೇಳ್ತೇವೆ, ನಡೆಯುತ್ತಿದ್ದೀರೋ ಅಥವಾ ಹಾರುತ್ತಿದ್ದೀರೋ? ಈಗ ನಡೆಯುವ ಸಮಯವಲ್ಲ, ಹಾರುವ ಸಮಯವಾಗಿದೆ. ಪ್ರತಿಯೊಬ್ಬರಿಗೂ ಉಮಂಗ, ಉತ್ಸಾಹದ, ಸಾಹಸದ ರೆಕ್ಕೆಗಳಿವೆ ಎಂದ ಮೇಲೆ ರೆಕ್ಕೆಗಳಿಂದ ಹಾರಲಾಗ್ತದೆ. ಆದ್ದರಿಂದ ಪ್ರತಿನಿತ್ಯ ಪರಿಶೀಲನೆ ಮಾಡಿಕೊಳ್ಳಿ. ಹಾರುವ ಕಲೆಯಲ್ಲಿ ಹಾರುತ್ತಿದ್ದೇವೆಯೇ?
ಒಳ್ಳೆಯದು. ಬಾಪ್ತಾದ ಫಲಿತಾಂಶದಲ್ಲಿ ನೋಡಿದ್ದೇವೆ, ವಿದೇಶದಲ್ಲಿಯೂ ಸೇವಾ ಕೇಂದ್ರಗಳು ವೃದ್ಧಿಯಾಗುತ್ತಿದೆ ಮತ್ತು ವೃದ್ಧಿಯಾಗಲೇಬೇಕು. ಹೇಗೆ ಡಬಲ್ ವಿದೇಶಿಯರಾಗಿದ್ದೀರಿ, ಹಾಗೆಯೇ ಡಬಲ್ ಸೇವೆ ಅಂದರೆ ಮನಸ ಹಾಗೂ ವಾಚ ಜೊತೆ ಜೊತೆ ಮಾಡ್ತಾ ನಡೆಯಿರಿ. ಮನಸಾಶಕ್ತಿಯ ಮೂಲಕ ಆತ್ಮಿಕ ವೃತ್ತಿಯನ್ನಾಗಿ ಮಾಡಿರಿ. ವಾಯುಮಂಡಲವನ್ನು ತಯಾರು ಮಾಡಿರಿ. ಈಗ ದುಃಖ ಹೆಚ್ಚುತ್ತಿರುವುದನ್ನು ನೋಡಿ ದಯೆ ಬರುತ್ತಿಲ್ಲವೇ? ತಮ್ಮ ಜಡಚಿತ್ರಗಳ ಮುಂದೆ ದಯೆ ತೋರಿಸಿ ಎಂದು ಚೀರುತ್ತಾ ಇರುತ್ತಾರೆ. ಈಗ ದಯಾಳು ಕೃಪಾಳು ದಯಾಹೃದಯಿಗಳಾಗಿರಿ. ತಮ್ಮ ಮೇಲೂ ದಯೆ ಮತ್ತು ಆತ್ಮರ ಮೇಲೂ ದಯೆ ತೋರಿಸಿ. ಒಳ್ಳೆಯದು. ಪ್ರತಿ ಸೀಸನಿನಲ್ಲಿ ಪ್ರತಿ ಸರದಿಯಲ್ಲಿಯೂ ಬಂದು ಬಿಡ್ತೀರಿ. ಇದು ಎಲ್ಲರಿಗೂ ಖುಷಿಯಾಗ್ತದೆ. ಅಂದ ಮೇಲೆ ಹಾರುತ್ತಾ ಹೋಗಿ ಮತ್ತು ಹಾರಿಸುತ್ತಾ ಹೋಗಿರಿ. ಒಳ್ಳೆಯದು. ಫಲಿತಾಂಶದಲ್ಲಿ ನೋಡಿದೆವು, ಈಗ ನಮ್ಮನ್ನು ಪರಿವರ್ತನೆ ಮಾಡಿಕೊಳ್ಳುವುದರಲ್ಲಿಯೂ ತೀವ್ರವಾಗಿ ಹೋಗುತ್ತಿದ್ದೀರಿ. ಆದ್ದರಿಂದ ಸ್ವಯಂನ ಪರಿವರ್ತನೆಯ ಗತಿ ವಿಶ್ವ ಪರಿವರ್ತನೆಯ ಗತಿಯನ್ನೂ ಹೆಚ್ಚಿಸುತ್ತದೆ. ಒಳ್ಳೆಯದು. ಯಾರು ಮೊದಲ ಬಾರಿ ಬಂದಿದ್ದೀರೋ ಅವರು ಎದ್ದೇಳಿ. ತಾವು ತಮ್ಮೆಲ್ಲರಿಗೂ ಬ್ರಾಹ್ಮಣ ಜನ್ಮದ ಶುಭಾಶಯಗಳು. ಒಳ್ಳೆಯದು. ಮಿಠಾಯಿಯಂತೂ ಸಿಗುವುದು, ಆದರೆ ಬಾಪ್ತಾದ ತಮಗೆ ದಿಲ್ ಖುಷ್ ಮಿಠಾಯಿಯನ್ನು ತಿನ್ನಿಸುತ್ತೇವೆ. ಮೊದಲ ಬಾರಿ ಮಧುಬನಕ್ಕೆ ಬಂದಿರುವ ಈ ದಿಲ್ ಖುಷ್ ಮಿಠಾಯಿಯನ್ನು ಸದಾ ನೆನಪಿಟ್ಟುಕೊಳ್ಳಿ. ಆ ಮಿಠಾಯಿಯಂತೂ ಬಾಯಲ್ಲಿ ಇಟ್ಟುಕೊಳ್ಳುತ್ತಿದ್ದಂತೆಯೇ ಅದು ಮುಗಿದು ಹೋಗುವುದು, ಆದರೆ ಈ ದಿಲ್ ಖುಷ್ ಮಿಠಾಯಿ ಸದಾ ಜೊತೆ ಇರುವುದು. ಭಲೆ ಬನ್ನಿ. ಬಾಪ್ತಾದ ಮತ್ತು ಇಡೀ ಪರಿವಾರ ದೇಶ ವಿದೇಶಗಳಲ್ಲಿ ತಮ್ಮ ಸಹೋದರ ಸಹೋದರಿಯರು ನಿಮ್ಮನ್ನು ನೋಡಿ ಎಲ್ಲರೂ ಖುಷಿ ಪಡ್ತಿದ್ದಾರೆ. ಎಲ್ಲರೂ ನೋಡ್ತಿದ್ದಾರೆ. ಅಮೆರಿಕಾದವರು ನೋಡ್ತಿದ್ದಾರೆ, ಆಫ್ರಿಕಾದವರು ನೋಡ್ತಿದ್ದಾರೆ, ರಷ್ಯಾದವರು ನೋಡ್ತಿದ್ದಾರೆ, ಲಂಡನ್ನಿನವರು ನೋಡ್ತಿದ್ದಾರೆ, 5 ಖಂಡಗಳಲ್ಲಿಯೂ ನೋಡ್ತಿದ್ದಾರೆ. ಅಂದಾಗ ತಮ್ಮೆಲ್ಲರಿಗೆ ಅಲ್ಲಿ ಕುಳಿತೇ ಜನ್ಮ ದಿನದ ಶುಭಾಶಯಗಳನ್ನು ನೀಡ್ತಿದ್ದಾರೆ. ಒಳ್ಳೆಯದು. ಬಾಪ್ತಾದರವರ ಆತ್ಮಿಕ ಡ್ರಿಲ್ ನೆನಪಿದೆಯಲ್ಲವೇ? ಈಗ ಬಾಪ್ತಾದ ಪ್ರತಿಯೊಬ್ಬ ಮಗುವಿನೊಂದಿಗೆ ಹೊಸಬರಿರಲಿ, ಹಳಬರಿರಲಿ, ಹಿರಿಯರಿರಲಿ, ಕಿರಿಯರಿರಲಿ, ಕಿರಿಯರು ಇನ್ನೂ ಬೇಗನೆ ತಂದೆಯ ಸಮಾನರಾಗಬಹುದು. ಆದ್ದರಿಂದ ಈಗ ಸೆಕೆಂಡಿನಲ್ಲಿ ಎಲ್ಲಿ ಮನಸ್ಸು ತೊಡಗಿಸಬೇಕೋ ಅಲ್ಲಿ ಏಕಾಗ್ರವಾಗಲಿ. ಈ ಏಕಾಗ್ರತೆಯ ಡ್ರಿಲ್ ಸದಾ ಮಾಡ್ತಾ ಇರಿ. ಈಗ 1 ಸೆಕೆಂಡಿನಲ್ಲಿ ಮನಸ್ಸಿನ ಮಾಲೀಕರಾಗಿ. ನಾನು ಮತ್ತು ನನ್ನ ಬಾಬಾ ಸಂಸಾರವಾಗಿದ್ದಾರೆ, ಮತ್ತಾರೂ ಇಲ್ಲ. ಈ ಏಕಾಗ್ರ ಸ್ಮೃತಿಯಲ್ಲಿ ಸ್ಥಿತರಾಗಿ ಬಿಡಿ. ಒಳ್ಳೆಯದು. 4 ಕಡೆಯ ಸರ್ವ ತೀವ್ರ ಪುರುಷಾರ್ಥಿ ಮಕ್ಕಳಿಗೆ, ಸದಾ ಉಮಂಗ ಉತ್ಸಾಹದ ರೆಕ್ಕೆಗಳಿಂದ ಹಾರುವ ಕಲೆಯ ಅನುಭವಿ ಮೂರ್ತಿ ಮಕ್ಕಳಿಗೆ, ಸದಾ ತಮ್ಮ ಸ್ವಮಾನದ ಆಸನದಲ್ಲಿ ಸ್ಥಿತರಾಗಿರುವ ಮಕ್ಕಳಿಗೆ, ಸದಾ ದಯಾಹೃದಯಿಗಳಾಗಿ ವಿಶ್ವದ ಆತ್ಮರಿಗೆ ಮನಸಾಶಕ್ತಿಯ ಮೂಲಕ ಒಂದಲ್ಲ ಒಂದು ಸುಖ ಶಾಂತಿಯ ಅಂಚಲಿಯನ್ನು ನೀಡುವಂತಹ ದಯಾಳು ಕೃಪಾಳು ಮಕ್ಕಳಿಗೆ, ಸದಾ ತಂದೆಯ ಸ್ನೇಹದಲ್ಲಿ ಸಮಾವೇಶವಾಗಿರುವ ಹೃದಯ ಸಿಂಹಾಸನಾಧಿಕಾರಿ ಮಕ್ಕಳಿಗೆ ಬಾಪ್ತಾದರವರ ನೆನಪು, ಪ್ರೀತಿ ಹಾಗೂ ನಮಸ್ತೆ. ನಾವೆಲ್ಲ ಆತ್ಮಿಕ ಮಕ್ಕಳ ಆತ್ಮಿಕ ತಂದೆಗೆ ನಮಸ್ತೆ ನಮಸ್ತೆ ನಮಸ್ತೆ. ಎಲ್ಲರೂ ಬಹಳ 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 ಖುಷಿಯಾಗಿದ್ದಾರೆ. ಬಹಳ ಖುಷಿ ಇದೆಯೇ? ಬಹಳ ಎಂದರೆ ಎಷ್ಟು? ಸದಾ ಇದೇ ರೀತಿ ಇರಿ. ಏನೇ ಆದರೂ ಆಗಲಿ ಬಿಡಿ. ಈಗ ಖುಷಿಯಾಗಿರಬೇಕಾಗಿದೆ. ನಾವು ಹಾರಬೇಕಾಗಿದೆ. ಯಾರೂ ಕೆಳಗೆ ತರಲು ಸಾಧ್ಯವಿಲ್ಲ. ಇದು ಪಕ್ಕಾ ಪ್ರತಿಜ್ಞೆ ಇದೆಯೇ? ಎಷ್ಟು ಪಕ್ಕಾ ಇದೆ? ಕೇವಲ ಖುಷಿಯಾಗಿರಿ. ಎಲ್ಲರಿಗೆ ಖುಷಿಯನ್ನು ನೀಡಿ. ಯಾವುದೇ ಮಾತು ಇಷ್ಟವಾಗದಿದ್ದರೂ ಸಹ ಖುಷಿಯನ್ನು ಕಳೆದುಕೊಳ್ಳಬೇಡಿ. ಮಾತನ್ನು ಬಿಟ್ಟು ಬಿಡಿ, ಆದರೆ ಖುಷಿ ಹೋಗದಿರಲಿ. ಮಾತಂತೂ ಸಮಾಪ್ತಿಯಾಗುವುದು, ಆದರೆ ಖುಷಿ ಜೊತೆಯಲ್ಲಿ ನಡೆಯಬೇಕಲ್ಲವೇ? ಏನು ಜೊತೆಯಲ್ಲಿ ನಡೆಯುವುದಿದೆಯೋ ಅದನ್ನು ಬಿಟ್ಟು ಬಿಡ್ತೀರಿ ಮತ್ತು ಯಾವುದು ಬಿಟ್ಟು ಹೋಗುವುದಿದೆಯೋ ಅದನ್ನು ತಮ್ಮ ಬಳಿ ಇಟ್ಟುಕೊಳ್ತೀರಿ. ಈಗ ಈ ರೀತಿ ಮಾಡಬೇಡಿ. ಅಮೃತ ವೇಳೆ ನಿತ್ಯವೂ ಮೊದಲು ತಮಗೆ ತಾವು ಖುಷಿಯ ಔಷಧಿಯನ್ನು ತಿನ್ನಿಸಿ. ಒಳ್ಳೆಯದು. ವರದಾನ: ಮಧುರ ಮೌನದ ಲವಲೀನ ಸ್ಥಿತಿಯ ಮೂಲಕ ನಷ್ಟ ಮೋಹ ಸಮರ್ಥ ಸ್ವರೂಪ ಭವ. ದೇಹದ ಸಂಬಂಧ, ದೇಹದ ಸಂಸ್ಕಾರ, ವ್ಯಕ್ತಿ ಹಾಗೂ ವೈಭವ, ವಾಯುಮಂಡಲ, ವೈಬ್ರೇಷನ್ ಎಲ್ಲ ಇದ್ದರೂ ಸಹ ತಮ್ಮ ಮತ್ತು ಆಕರ್ಷಣೆ ಮಾಡಬಾರದು. ಜನರು ಕಿರುಚಾಡುತ್ತಿರಲಿ, ಆದರೆ ತಾವು ಅಚಲರಾಗಿರಿ. ಪ್ರಕೃತಿ ಮಾಯೆ ಎಲ್ಲ ಕೊನೆಯ ಹಕ್ಕು ಚಲಾಯಿಸಲು ತಮ್ಮ ಕಡೆ ಎಷ್ಟೇ ಸೆಳೆಯಲಿ
ಆದರೆ ತಾವು ನ್ಯಾರ ಮತ್ತು ತಂದೆಗೆ ಪ್ಯಾರ ಆಗುವ ಸ್ಥಿತಿಯಲ್ಲಿ ಲವಲೀನರಾಗಿರಿ. ಇದಕ್ಕೆ ಹೇಳಲಾಗುವುದು, ನೋಡುತ್ತಿದ್ದರೂ ನೋಡದ ಹಾಗಿರಿ, ಕೇಳುತ್ತಿದ್ದರೂ ಕೇಳದ ಹಾಗಿರಿ. ಇದೇ ಮಧುರ ಮೌನ ಸ್ವರೂಪದ ಲವಲೀನ ಸ್ಥಿತಿಯಾಗಿದೆ. ಯಾವಾಗ ಇಂತಹ ಸ್ಥಿತಿಯಾಗುವುದು, ಆಗ ಹೇಳಲಾಗುವುದು ನಷ್ಟಮೋಹ ಸಮರ್ಥ ಸ್ವರೂಪದ ವರದಾನಿ ಆತ್ಮ. ಸುವಾಕ್ಯ: ಹೋಲಿ ಹಂಸ ಆಗಿ ಅವಗುಣ ರೂಪಿ ಕಲ್ಲುಗಳನ್ನು ಬಿಟ್ಟು ಒಳ್ಳೆ ಗುಣರೂಪಿ ಮುತ್ತುಗಳನ್ನು ಆರಿಸುತ್ತಾ ಹೋಗಿ. ಅವ್ಯಕ್ತ ಸೂಚನೆ: ಈಗ ಲಗನ್ನಿನ ಅಗ್ನಿಯನ್ನು ಪ್ರಜ್ವಲಿತಗೊಳಿಸಿ ಯೋಗವನ್ನು ಜ್ವಾಲಾರೂಪವನ್ನಾಗಿ ಮಾಡಿ. ಜ್ವಾಲಾರೂಪರಾಗಲು ಇದೇ ಗುಂಗು ಸದಾ ಇರಲಿ. ಈಗ ವಾಪಸ್ಸು ಮನೆಗೆ ಹೋಗಬೇಕಾಗಿದೆ. ಹೋಗುವುದು ಅರ್ಥಾತ್ ನಿರ್ಲಿಪ್ತರಾಗುವುದು. ಯಾವಾಗ ತಮ್ಮ ನಿರಾಕಾರ ಮನೆಗೆ ಹೋಗಬೇಕೆಂದರೆ ಅದರಂತೆ ತಮ್ಮ ವೇಷವನ್ನು ಮಾಡಿಕೊಳ್ಳಬೇಕಾಗಿದೆ. ಹೋಗಬೇಕಾಗಿದೆ ಮತ್ತು ಎಲ್ಲರನ್ನೂ ವಾಪಸ್ಸು ಕರೆದುಕೊಂಡು ಹೋಗಬೇಕು. ಈ ಸ್ಮೃತಿಯಿಂದ ಸ್ವತಃ ಸರ್ವ ಸಂಬಂಧ ಸರ್ವ ಪ್ರಕೃತಿಯ ಆಕರ್ಷಣೆಯಿಂದ ನಿರ್ಲಿಪ್ತ ಅರ್ಥಾತ್ ಸಾಕ್ಷಿಯಾಗಿ ಬಿಡಬೇಕು. ಸಾಕ್ಷಿಯಾಗುವುದರಿಂದ ಸಹಜವಾಗಿಯೇ ತಂದೆಯ ಜೊತೆಗಾರ ಅಥವಾ ತಂದೆಯ ಸಮಾನರಾಗ್ತಾರೆ. ಸೂಚನೆ: ಇಂದು ತಿಂಗಳಿನ 3ನೆಯ ರವಿವಾರವಾಗಿದೆ. ಎಲ್ಲ ರಾಜಯೋಗಿ ತಪಸ್ವಿ ಸಹೋದರ ಸಹೋದರಿಯರು ಸಂಜೆ 6:30ಯಿಂದ 7:30 ವಿಶೇಷವಾಗಿ ಯೋಗಾಭ್ಯಾಸದ ಸಮಯದಲ್ಲಿ ತಮ್ಮ ಆಕಾರಿ ಫರಿಷ್ಠಾ ಸ್ವರೂಪದಲ್ಲಿ ಸ್ಥಿತರಾಗಿದ್ದು ಭಕ್ತರ ಕರೆಯನ್ನು ಆಲಿಸಿ ಮತ್ತು ಉಪಕಾರ ಮಾಡಿರಿ. ಮಾಸ್ಟರ್ ದಯಾಳು ಕೃಪಾಳು ಆಗಿದ್ದು ಎಲ್ಲರ ಬಗ್ಗೆ ದಯಾ ದೃಷ್ಟಿಯನ್ನಿಡಿ ಮುಕ್ತಿ ಜೀವನ್ಮುಕ್ತಿಯ ವರದಾನ ಕೊಡಿ. ಒಳ್ಳೆಯದು. ಓಂ ಶಾಂತಿ.